ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಒಂದೇನೋ ವಿಷಯ ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಒಂದು ವೆಹಿಕಲ್ದು ಸರ್ವಿಸ್ ಸ್ಟೇಷನ್ನು ಇಲ್ಲಿ ಗಂಗಮ್ಮ ಸರ್ಕಲ್ ಹತ್ರ ಮಿನಿಮಮ್ ಏನಿಲ್ಲಂದ್ರೆ ಒಂದು 13 ವರ್ಷದಿಂದ ನಾನು ಸರ್ವಿಸ್ ಮಾಡಿಸ್ಲಿಕ್ಕೆ ಬರ್ತಾಯಿದ್ದೀನಿ. ಇದು ವಿಡಿಯೋ ಮಾಡ್ತಾಯಿದ್ದೆ, ನಾನೇನು ಪ್ರಮೋಷನ್ ಎಲ್ಲ ಯಾವುದಲ್ಲ, ಅವರು ನಮ್ಮ ಸ್ನೇಹಿತರನ್ನ 13 ವರ್ಷದಿಂದ ಪರಿಚಯ ಅಲ್ವಾ. ಒಂದು ವಿಡಿಯೋ ಮಾಡಿ ಹಾಕ್ತೀರಿ ನೋಡೋಣ ಏರಿ ಅಂತ ಬಿಟ್ಟು ಹೇಳಿದೆ. ಏನಂತಂದರೆ 13 ವರ್ಷದಿಂದ ನಾನು ಸರ್ವಿಸ್ ಮಾಡಿಸಿದ್ದೆ ನನ್ನ ವೆಹಿಕಲ್ಲು. ಸೊ ನೋಡಿ, ಹಿಂದೆಗಡೆ ಕಾಣ್ತಿದೆ ನನ್ನ ವೆಹಿಕಲಲ್ಲಿ ಟೊಯೋಟಾ ಇನೋವಾ ಕಾಣ್ತಿದೆಯಲ್ಲ. ಇಲ್ಲಿ ಯಾವಾಗ ಬಂದರೂ ನೀವು ಬ್ಯುಸಿನೇ ಇರ್ತೀರ, ನೀವು ಅಂದರೆ ಬಂದರೆ ಬೇಗ ಹೋಗೋಕ್ಕಾಗಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲಿ ಬೆಂಗಳೂರಲ್ಲಿ ನೀವು ಏನಾದರೂ ಬೆಸ್ಟ್ ಸರ್ವಿಸ್ ಅಂತ ಏನಾದರೂ ಇದ್ದರೆ ಸೊ ಈ ಸರ್ವಿಸ್ ಸ್ಟೇಷನ್ಗೆ ಬನ್ನಿ. ಈ ಸರ್ವಿಸ್ ಸ್ಟೇಷನ್ ಹೆಸರು ಬಂದುಬಿಟ್ಟು ಗಂಗಮ್ಮ ಗುಡಿ ಸರ್ವಿಸ್ ಸ್ಟೇಷನ್ ಅಂತ ಹೇಳ್ಬಿಟ್ಟು ನಿಮಗೆ ಗೂಗಲ್ ಮ್ಯಾಪಲ್ಲಿ ಹೊಡೆದ್ರು ಕೂಡ ಸಿಗುತ್ತೆ, ಓಕೆನಾ. ಇದು ಬಂದುಬಿಟ್ಟು ಇಲ್ಲಿ ಸುಮಾರು ಒಬ್ಬರಲ್ಲ ಇಬ್ಬರಲ್ಲ ಕೆಲಸಗಾರ ಸುಮಾರು ಏನಿದ್ರು ಒಂದು 15ರಿಂದ 20 ಜನ ಇದ್ದಾರೆ. ಯಾವಾಗಲೂ ನೀವು ಯಾವ ರೀತಿ ಸರ್ವಿಸ್ ಮಾಡಿಸ್ಕೊಂತೀರೋ ಅದ್ರ ಮೇಲೆ ಡಿಪೆಂಡ್. ಹೆಂಗೆ ಅಂತಂದರೆ ನೋಡಿ, ಈಗ ನನ್ನ ವೆಹಿಕಲ್ ಬಂದಿದೆಯಲ್ವಾ, ಸೊ ಹಿಂದೆಗಡೆ ಕಾಣ್ತೀವಿ. ನಿಮಗೆ ಬಾಡಿ ವಾಶ್ ಬೇಕಂದರೆ ಬಾಡಿ ವಾಶೇ ಮಾಡಿಕೊಡ್ತಾರೆ, ಫುಲ್ ಸರ್ವಿಸ್ ಅಂದರೆ ಫುಲ್ ಸರ್ವಿಸೇ ಮಾಡ್ತಾರೆ. ಸೊ ಇವ್ರ ಸರ್ವಿಸು ನನಗೆ ಇದು ಇಷ್ಟ ಆಗಿದ್ದಕ್ಕೇ 13 ವರ್ಷದಿಂದ ಮಾಡಿಸಿದ್ರಲ್ಲ. ಅವ್ರಿಗೆ ನಾನು ಕೇಳಿದೆ, ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ನನ್ನ ಫೇಸ್ಬುಕ್ಕಲ್ಲಿ ಅಂದೆ, ಮಾಡಿ ಅಂದರು. ಸೊ ಅವರು ಆಮೇಲೆ ಇಲ್ಲಿ ಬರೋರು ಯಾರನ್ನು ಯಾವುದೇ ಕಾರಣ ಸುಮ್ಮನೆ ಗಾಡಿ ಬಿಟ್ಟರೆ ಸಾಕು, ಬೇರೆ ಏನು ಬೇಡಲ್ಲ. ಹುಡುಗರು ಅಷ್ಟು ಎಕ್ಸ್ಪರ್ಟ್ ಇದ್ದಾರೆ. ಯಾಕಂದರೆ ಈಗ ಮೊನ್ನೆ ಬಂದಿರೋ ಹುಡುಗರೆಲ್ಲ ಏನಲ್ಲ, ಇಲ್ಲಿ ಸರ್ವಿಸ್ ಪ್ರೈಸ್ ಕೂಡ ನಿಮಗೆ ವೈಟ್ ಬೋರ್ಡು ಎಲ್ಲ ಬೋರ್ಡು ಎಲ್ಲ ಇಬ್ಬರೂ 2 ಗಾಡಿನೂ ಬರ್ತವೆ, ಯಾವಾಗಲೂ ಬ್ಯುಸಿ ಇರುತ್ತೆ. ಸೊ ಪ್ರೈಸ್ ಬಗ್ಗೆ ಬೇಕಾದ್ರೆ ಅವರು ಓನರ್ ಹತ್ರ ಒಂದು ಸರಿ ಕೇಳಿ. ಏನಂದರೆ ಮಾಮೂಲು ಬಾಡಿ ವಾಶಿಗೆ ಏನು ಪ್ರೈಸು, ಆಮೇಲೆ ಫುಲ್ ವಾಶಿಗೆ ಏನು ಪ್ರೈಸು, ಆಮೇಲೆ ಸೀಟ್ ಕವರು ಫುಲ್ ಕಂಪ್ಲೀಟ್ ಎಲ್ಲ ವಾಶ್ ಮಾಡಿದರೆ ಏನು ಪ್ರೈಸ್ ಅಂತ ಬೇಕಾದ್ರೆ ಅವರೇ ಹೇಳ್ತಾರೆ. ಅವ್ರ ಮಾತಿಂದಲೇ ಕೇಳೋಣ ಇರಿ. ಒಂದು ನಿಮಿಷ ನೋಡೋಣ. ಬ್ರದರ್ ಎಲ್ಲಿ ಬನ್ನಿ, ಒಂದು ನಿಮಿಷ ಒಳಗಡೆ ಇದ್ದಾರೆ ಇರಿ, ಬರ್ತಾರೆ ನೋಡಿ. ಇಲ್ಲಿ ವೆಹಿಕಲ್ ನಂದು ಕೂಡ ವಾಷಿಂಗ್ ಇದೆ. ಇಲ್ಲಿ ಸುಮಾರು ಒಂದು 10ರಿಂದ 15 ವೆಹಿಕಲ್ ಇದೆ ನೋಡಿ, ಕಾಣ್ತಿದ್ದಿಲ್ಲ. ಇವ್ರು ಯಾವಾಗಲೂ ಬ್ಯುಸಿ ಮ್ಯಾನ್ ಈ ಸರ್ವಿಸ್ ಸ್ಟೇಷನ್ಗೆ ಬಂದರೆ. ಯಾಕೆ ಅಂತಂತಂದರೆ ಇವರು ವಾಷಿಂಗ್ ಸರ್ವಿಸು ಚೆನ್ನಾಗಿ ಮಾಡೋದಕ್ಕೇನೇ ಬ್ಯುಸಿ. ಬೇರೆ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಖಾಲಿ ಹೊಡಿತಿರ್ತಾರೆ. ನಮ್ಮನೆ ಹತ್ರ ಬೇಜಾನ್ ಸರ್ವಿಸ್ ಸ್ಟೇಷನ್ ಇದೆ, ನಾವು ಅಲ್ಲಿಂದ ಇಲ್ಲಿ ಬರ್ತೀವಿ. ಮಿನಿಮಮ್ ಎಲ್ಲಿಂದ್ರೆ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ, ಆದರೆ ಇಲ್ಲಿಗೆ ಬರ್ತೀವಿ. ಯಾಕೆ ಅಂತಂದರೆ ಇವ್ರದ್ದು ವಾಷಿಂಗ್ ನಮಗೆ ಇಷ್ಟ ಆಗಿರೋದಕ್ಕೆ. ಅವರು ಓನರ್ ಹತ್ರ ಮಾತಾಡ್ತೀನಿ ನೋಡಿ. ಬನ್ನಿ ಸರ್, ಬನ್ನಿ, ಬರ್ರಿ, ಬರ್ತಾರೆ ನೋಡಿ. ಸರ್ ನಿಮ್ಮ ಹತ್ರ ಇವರೇ ಓನರ್ ಅಂತ ಹೇಳ್ಬಿಟ್ಟು, ನಿಮ್ಮ ಹತ್ರ ಸ್ಟೀಫನ್ ಅಂತ ಹೇಳ್ಬಿಟ್ಟು ಬಾಡಿ ವಾಷಿಗೆ ಎಷ್ಟು ತಗೊಂತೀರಾ, ಆಮೇಲೆ ಫುಲ್ ವಾಷಿಗೆ ಎಷ್ಟು ತಗೊಂತೀರಾ, ಫುಲ್ಲು ಇಂಟೀರಿಯರ್ ವಾಷಿಗೆ ಎಷ್ಟು ತಗೊಂತೀರಾ? ಬಾಡಿ ವಾಶ್ ಒಂದು 250 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬಾಡಿ ವಾಶ್ಗೆ ಒಂದು 500 ರೂಪಾಯಿ ಚಾರ್ಜ್ ಮಾಡ್ತೀವಿ. ಚಿಕ್ಕ ಗಾಡಿ ಅಂದರೆ ಒಂದು 200 ರೂಪಾಯಿ ಚಾರ್ಜ್ ಮಾಡ್ತೀವಿ. 350 ರೂಪಾಯಿ ಫುಲ್ ವಾಶ್ ಚಾರ್ಜ್ ಮಾಡ್ತೀವಿ. ಓಕೆ. ಇಂಟೀರಿಯರ್ ಸೀಟ್ ಎಲ್ಲ ಮಾಡಬೇಕು, 1000 ರೂಪಾಯಿ ಚಾರ್ಜ್ ಮಾಡ್ತೀವಿ ಮಿನಿಮಮ್ ಫುಲ್ ಎಲ್ಲ ಕಂಪ್ಲೀಟು. ಹೌದಾ? ಯಾವುದೇ ವೆಹಿಕಲ್ ಬಂದು ದೊಡ್ಡ ಗಾಡಿ ಟಿ ಟಿ ಗಾಡಿ 700 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬಾಡಿ ವಾಶ್ 300 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬರೀ ಬಾಡಿ ವಾಶ್ ನೋಡಿ. ಇವರು ಯಾಕಂದರೆ ಬಡವರ ಬಂದು ಬೆಂಗಳೂರಲ್ಲಿ ಬೇರೆ ಕಡೆ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕೇಳ್ಕೊಂಬಂದು ಗೊತ್ತಾಗುತ್ತೆ. ನಾನು ಯಾಕಂದರೆ 13 ವರ್ಷದಿಂದ ಸರ್ವಿಸ್ ಮಾಡ್ತಿದ್ದೆ, ನನಗೆ ಗೊತ್ತು. ಅದಕ್ಕೋಸ್ಕರ ಅವ್ರನ್ನ ಕೇಳಿದೆ, ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ಅಂತ ಹೇಳ್ಬಿಟ್ಟು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಆಮೇಲೆ ಆ ಸರ್ವಿಸ್ ಸ್ಟೇಷನ್ ಅವ್ರ ನಂಬರು ಕೂಡ ನಾನು ನನ್ನ ಫೇಸ್ಬುಕ್ ಮೇಲ್ಗಡೆ ಹಾಕಿರ್ತೀನಿ. ಏನಾದರೂ ಡೌಟ್ ಇದ್ದರೆ, ಅಡ್ರೆಸ್ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಾಲ್ ಮಾಡಿ ಕೇಳಿ. ಅವ್ರು 100% ನಿಮ್ಗೆ ಹೇಳ್ತಾರೆ. ಆಮೇಲೆ ರೀಸನಬಲ್ ರೇಟು, ಇಡೀ ಎಂಟರ್ ಬೆಂಗಳೂರಲ್ಲಿ ರೀಸನಬಲ್ ರೇಟ್ ಅಂತಂದರೆ ಇವರೇ ಮಾಡೋದು. ನನಗೆ ಗೊತ್ತು, ಯಾಕಂದರೆ ನನ್ನ ಗಾಡಿ 13 ವರ್ಷದಿಂದ ಸರ್ವಿಸ್ ಮಾಡ್ತಿರೋದ್ರಿಂದ ನಿಮ್ಗೆ ಹೇಳ್ತಾ ಇರೋದು. ಓಕೆನಾ? ಥ್ಯಾಂಕ್ ಯು. ಜೈ ಶ್ರೀರಾಮ್.